ಇವತ್ತು ಅದೇ ಮೋರಿ, ಅದೇ ರಸ್ತೆ ಗುಂಡಿಗಳು, ಅದೇ ಮನೆಗಳು, ಅದೇ ಇಂಚಿನ ಮನೆಗಳು. ಹಳ್ಳಿ ಸೈಡ್ ಹೋದ್ರೆ ನಾನು ಇದನ್ನೇ ಇನ್ನೊಂದ್ಸತಿ ಕೇಳಲ್ಲ, ನಿಮ್ಮನ್ನು ಕೇಳಲ್ಲ ನಾನು. ನಿಮ್ಗೆ ಅದೇ ಪ್ರಚಾರ ಬೇಕು, ಅದೇ ಪಕ್ಷಗಳು ಬೇಕು, ನಿಮ್ಗೆ ಅದೇ ನಾಯಕರುಗಳು ಬೇಕು, ಇದನ್ನ ಯಾಕೆ ನೀವು ಮಾತಾಡಲ್ಲ? ಯಾರು ನಾವ ಜನರ ಅಲ್ಲ, ನೀವು ಜನರಾಗಿ ನಿಮ್ಮನ್ನು ಕೇಳ್ತೀನಿ. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಾಕ್ ಅಬೌಟ್ ಪಾರ್ಟ್ ಹೋಲ್ಸ್. ಇದು ಸರಿ ಇಲ್ಲ ಸರ್, ಅದು ಸರಿ ಇಲ್ಲ ಸರ್, ಇಷ್ಟೆಲ್ಲ ಮಾತಾಡ್ತೀರಾ. ನಿಮಗೆ ಇದು ಅದೇ ಬೇಕು, ನಿಮಗೆ ಪ್ರಚಾರ ಬೇಕು. ಪ್ರಚಾರ ಇಲ್ಲದೆ ನಾನು ಓಟ್ ಹಾಕಲ್ಲ ರೀ ಅಂತೀರಾ. ನಮಗೆ ಜಾತಿ ಇಲ್ಲದೆ ಓಟ್ ಹಾಕಲ್ಲ ಅಂತೀರಾ, ಅಲ್ವಾ? ಹಣ ಕೊಡದೆ ಓಟ್ ಹಾಕಲ್ಲ ಅಂತೀರಾ. ಸೊ ಇದನ್ನ ಇಟ್ಕೊಂಡು ಅದನ್ನ ನೀವ್ ಹೆಂಗ್ ಮಾತಾಡ್ತೀರಾ? ಬುದ್ಧಿವಂತರಾಗಿಲ್ಲ ಇನ್ನ ಜನ, ಆಗಿದಾರ ಇಲ್ವಾ? ಅಲ್ಲ, ನೀವ್ ಹೇಳಿ ಇದನ್ನ. ಆಗಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ಅದು ಏನ್ ಬೇಕು ಅವ್ರಿಗೆ? ಯಾಕೆ ಆಗ್ತಿಲ್ಲ ಅಂದ್ರೆ ಜನರಿಗೆ ಒಂದು ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳಾಗ್ತಾ ಇಲ್ವಾ? ಏನಿಲ್ಲ, ಆತರ ಏನಿಲ್ಲ. ಹೇಳಿದ್ನಲ್ಲ, ಈ ಜಗತ್ತಲ್ಲಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ವಿಷಯಗಳು ಅಂತ. ತಗೊಂಬೇಕಂತ ನಮ್ ಕೆಲಸ ಅಷ್ಟೇ, ಇನ್ನೇನು ಹೇಳೋದೇನಿಲ್ಲ ಅದು. ಸೊ ಇದು ನಂದೊಂದು ಪ್ರಯತ್ನ ಅಷ್ಟೇ. ಈ ತರ ಒಂದು ಮಾಡಿದಾಗ ತಗೊಬೋದು, ನಿಮ್ಗೆ ಆಪ್ಷನ್ ಇದೆ, ಯಾವತ್ತಿದ್ರೂ ಇದೆ, ನೀವು ಯಾವ ಬೇಕಾದ್ರೆ ತಗೊಬೋದು. ಸೊ ನಿಮ್ಗೆ ನನಗೆ ಅವಾಗ ಅನ್ಸಿತ್ತು, ಯಾಕಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ, ಒಂದು ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿದ್ದಾರೆ ಅಂತ ಒಂದು ಆಲ್ಟರ್ನೇಟಿವ್ ಮಾಡಿದೆ. ಅದನ್ನ ಪ್ಯೂರ್ ಆಗೇ ಮಾಡಬೇಕು ಅಂತ ಮಾಡಿದೆ. ಮತ್ತೆ ನಾನ್ ನಾಯಕ ಆಗ್ತೀನಿ, ನಾನೇನೋ ಬದಲಾವಣೆ ತರ್ತೀನಿ ಅಂತ ಮತ್ತೆ ಅದು ತಪ್ಪಾಗತ್ತದು. ಏನ್ ಹೇಳಿ, ಅದಕ್ಕೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಒಂದು ಪಕ್ಷ ನಿಮ್ ಪಕ್ಷ, ಅದು ನೀವು ಹೈಕಮಾಂಡ್, ನಾನು ಕೆಲಸಗಾರ, ನೀವು ಹೇಳ್ದೆ ನಾನು ಕೆಲಸ ಮಾಡ್ತೀನಿ. ನೀವೇ ಸೆಲೆಕ್ಟ್ ಮಾಡಿ ಕಳಿಸಿ ಅಭ್ಯರ್ಥಿಗಳನ್ನ, ನಾನು ಸೆಲೆಕ್ಟ್ ಮಾಡೋದು ಅಲ್ಲ. ನೀವು ನಿಮ್ ವಾರ್ಡ್ ಇಂದ ಒಬ್ಬನ್ ಸೆಲೆಕ್ಟ್ ಮಾಡಿ ಕಳಿಸಿ, ಆಗಲ್ವಾ? ಒಂದು ಹಳ್ಳಿಯಿಂದ ಒಂದು ವಿಲೇಜ್ ಪಂಚಾಯತ್ ಒಂದು 50 ಜನ ಹುಡುಗರು ಸೇರಿ ಒಬ್ಬನ್ ಸೆಲೆಕ್ಟ್ ಮಾಡಿ ಇವ್ನು ನಿಂತ್ಕೊಳ್ಳೋ ಅಂತ ಹೇಳಕ್ ಆಗಲ್ವಾ? ಅವರೆಲ್ಲ ಸಪೋರ್ಟ್ ಮಾಡಕ್ ಆಗಲ್ವಾ? ಆಗಲ್ಲ ಅಂತ ಏನಿಲ್ಲ. ಸೊ ನಮಗೆ ಬೇರೆ ಒಂದು ಸಿಸ್ಟಮ್ ಚೆನ್ನಾಗಿದೆ, ಅದು ಕಂಫರ್ಟಬಲ್ ಆಗಿದೆ. ಮೋಸ್ಟ್ಲಿ ಅದು ಎಲ್ಲಿವರೆಗೆ ಕಂಫರ್ಟಬಲ್ ಇರುತ್ತೋ ಅದು ನಡೀತದೆ. ಅದನ್ನ ತಪ್ಪು ಅಂತ ಹೇಳಕ್ಕೂ ನಮ್ ತಪ್ಪಾಗುತ್ತೆ. ಯಾಕಂದ್ರೆ ಜನಕ್ಕೆ ನಾವು ಗೌರವ ಕೊಡ್ಲೇಬೇಕು. ಜನ ದಡ್ರು ಅಂತ ಹೇಳೋ ಅಷ್ಟು ನಾವು ಬುದ್ಧಿವಂತರಲ್ಲ. ಯಾಕಂದ್ರೆ ಅದ್ರಲ್ಲಿ ಏನೋ ಕರೆಕ್ಟ್ ಸತ್ಯ ಇದೆ, ಅವ್ರಿಗೆ ಅದ್ರಲ್ಲಿ ಹೋಗ್ತಾ ಇದ್ದಾರೆ, ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದಾರೆ. ವಿ ಶುಡ್ ರೆಸ್ಪೆಕ್ಟ್ ದಟ್. ಆದ್ರೆ ಅವರು ಸತ್ಯ ಇದೆ, ಕರೆಕ್ಟ್ ಇದೆ ಅಂತ ಹೋಗ್ತಿರ್ತಾರೆ. ಆದ್ರೆ ಅದ್ರಲ್ಲಿ ಎಲ್ಲೋ ಕೂಡ ಅವ್ರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳೇ ಸಿಗ್ತಾ ಇಲ್ವಲ್ಲ. ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅಲ್ಲ, ಅದನ್ನ ನೀವ್ ಇಲ್ಲಿ ಕೂತ್ಕೊಂಡ್ ಮಾತಾಡ್ತಿದ್ರ, ಅವ್ರು ಕೇಳ್ಬೇಕು ತಾನೆ. ಹೇಳಿ, ಎಲ್ಲ ಸೌಕರ್ಯಗಳಿರೋರು ಮೂಲಭೂತ ಸೌಕರ್ಯ ಸಿಗ್ತಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ ಹಾಕಲು